48,000 ಹಾಡುಗಳನ್ನು ಹಾಡೋದು ಅಂದರೆ ನಿಜಕ್ಕೂ ಅದು ತಮಾಷೆಯ ವಿಚಾರ ಅಂತೂ ಅಲ್ಲ. ಕನ್ನಡಿಗರ ಮನದಲ್ಲಿ ಎಂದೆಂದಿಗೂ ಕೂಡ ಜಾನಕಿಯವರು ಅಜರಾಮರವಾಗಿರ್ತಾರೆ. ಕನ್ನಡ ಒಂದು ಸ್ಪಷ್ಟತೆ, ಮಾತನಾಡುವಂತಹ ವಿಚಾರದಲ್ಲಿ, ಹಾಡನ್ನು ಹಾಡುವಂತಹ ವಿಚಾರದಲ್ಲಿ ತುಂಬ ಸ್ಪಷ್ಟತೆ ಇತ್ತು. ಎಷ್ಟೋ ಜನ ಕನ್ನಡಿಗರು ಏನು ಅಂದ್ಕೊಂಡಿದ್ರು ಅಂದರೆ ಇವರು ನಮ್ಮ ಕನ್ನಡದವರೇ, ಜಾನಕಿ ಅಮ್ಮನವರು ನಮ್ಮ ಕನ್ನಡದವರೇ ಅಂತ ಅಂದ್ಕೊಂಡ್ಬಿಟ್ಟಿದ್ರು. ಅಷ್ಟರ ಮಟ್ಟಿಗೆ ಅವರು ಕನ್ನಡವನ್ನು ಸ್ಪಷ್ಟವಾಗಿ ಮಾತನಾಡ್ತಿದ್ರು, ಹಾಡ್ತಾಯಿದ್ರು. ಹಾಗಾಗಿ ನಿಜಕ್ಕೂ ಕೂಡ ಈಗ ಇವರ ಒಂದು ನಿಧನ ಸಂಗೀತ ಲೋಕಕ್ಕೆ ತುಂಬಲಾರದಂತಹ ನಷ್ಟ ಅಂತ ಹೇಳಬಹುದು. ಕೃಷ್ಣ ಕೃಷ್ಣ ಅರ್ಜುನ್ಗೆ ಕೃಷ್ಣ ಸಾರಥಿ ಆದಂಗೆ ಅಮ್ಮಗೆ ಸಾರಥಿಯಾಗೆಲ್ಲ ನೋಡ್ಕೊಳ್ತಾ ಇದ್ದಾರೆ. ಎಷ್ಟು ನಾವೆಲ್ಲ ಚಿಂತೆ ಬಿಟ್ಟಿದ್ದೀವಿ. ಜಾನಕಿರವರ ನಿಧನದ ಕುರಿತು ಗಣ್ಯರು ಮಾತನಾಡಿದ್ದಾರೆ. ಬನ್ನಿ ಏನ್ ಹೇಳಿದ್ದಾರೆ ನೋಡೋಣ. ಅವ್ರು ಹೇಳಿದ್ದಾರೆ ಎಲ್ಲ ಸರ್ಕಾರಿ ಮರ್ಯಾದೆಯೊಂದಿಗೆ ಅಂತ್ಯಕ್ರಿಯೆ ಆಗ್ಬೇಕು. ಸೊ ಹಾಗಾಗಿ ಇಷ್ಟೊತ್ತವರೆಗೂ ಅವ್ರ ಮನೆಯವರು ಮತ್ತೆ ನಮ್ಮ ಜಿಲ್ಲಾಡಳಿತ ಕೂಡ ಮಾತನಾಡಿದ್ದೇವೆ. ಬೆಳಗ್ಗೆ ನಾವು ಮಹಾರಾಜ ಗ್ರೌಂಡ್ನಲ್ಲಿ ಎಲ್ಲರಿಗೂ ಕೂಡ ಜಾನಕಿಯವರ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತೇವೆ. ಮಹಾರಾಜ ಗ್ರೌಂಡ್ನಲ್ಲಿ ಇಟ್ಟಿರ್ತೇವೆ. ಅಲ್ಲಿ ಅವ್ರನ್ನ ಅಂತಿಮ ದರ್ಶನ ಬಯಸುವಂತ ಎಲ್ಲ ಅವ್ರ ಅಭಿಮಾನಿಗಳು ಮತ್ತೆ ಫಿಲಂ ಇಂಡಸ್ಟ್ರಿ ಮತ್ತೆ ಅವ್ರ ಫ್ಯಾಮಿಲಿ ಅವರು, ಫ್ರೆಂಡ್ಸ್ ಅವರು ಎಲ್ಲರೂ ಕೂಡ ಅದಾದ್ಮೇಲೆ ಜಾನಕಿಯವರೇ ಅವರು ಇಚ್ಛೆ ವ್ಯಕ್ತಪಡಿಸಿದ್ರೆ ಅವ್ರ ಅಂತಿಮ ಕ್ರಿಯೆ ಮೈಸೂರಿನಲ್ಲೇ ಆಗ್ಬೇಕು ಅಂತ ಹೇಳಿ. ಸೊ ಅವ್ರ ಕುಟುಂಬದವರೆಲ್ಲ ಒಂದು ಜಾಗ ಹೇಳಿದ್ದಾರೆ, ಕಣಗುಡಿ ಹತ್ರ ಫಾರ್ಮ್ ಇದೆ, ಅಲ್ಲೇ ಅವ್ರದ್ದು ಫ್ಯೂನರಲ್ ಆಗ್ಬೇಕು ಅಂತ. ಸೊ ಹಾಗಾಗಿ ಅಲ್ಲೇ ನಾವೆಲ್ಲ ವ್ಯವಸ್ಥೆ ಮಾಡ್ತೇವೆ. ಅವ್ರ ಅಂತಿಮ ಕ್ರಿಯೆ ಸಮಯ ಯಾವಾಗ ಅದನ್ನ ಅವರೇ ಸೊ ಇಷ್ಟು ಸಿದ್ಧತೆಗಳನ್ನ ಮಾಡಿ ಜಿಲ್ಲಾಡಳಿತ ಕೂಡ ಎಲ್ಲ ಕೊಟ್ಟಿದ್ದೇವೆ. ಸಕಲ ಸರ್ಕಾರಿ ಮರ್ಯಾದೆಯೊಂದಿಗೆ ಅವ್ರ ಕ್ರಿಯೆ ಆಗಬೇಕು. ಮತ್ತೆ ಜಾನಕಿಯವರ ಅಂತಿಮ ದರ್ಶನ ಪಡ್ಕೊಳ್ಳೋಕೆ ಬಹಳ ಜನ ಬರೋದ್ರಿಂದ ಎಲ್ಲಾ ರೀತಿಯ ಭದ್ರತೆಗಳನ್ನ ಮಾಡ್ಕೊಳ್ಬೇಕು ಅಂತ ಹೇಳಿ ನಾವೀಗಾಗಲೇ ಸುಪ್ರಸಿದ್ಧ ಗಾಯಕಿ ಜಾನಕಿ ಅಮ್ಮವರ ಅಂತಿಮ ದರ್ಶನವನ್ನು ಪಡ್ಕೊಂಡು ಬಂದೆ. ಅವರ ಮೊಮ್ಮಗಳು, ಅವರ ಗಂಡ ಇಬ್ಬರು ಅಲ್ಲೇ, ಮೊಮ್ಮಗಳ ಗಂಡ ಅವರಿಬ್ಬರೂ ಕೂಡ ಅಲ್ಲೇ ಇದ್ದರು. ನಾನು ಅವ್ರನ್ನ ಕೇಳಿದೆ, ಅವರಿಲ್ಲೇ ಬೋಗಾದಿ ಹತ್ರ ಏನೋ ನವೀನ್ ಫಾರ್ಮ್ಸ್ ಅಂತಿದೆ, ಅಲ್ಲೇ ಕ್ರಿಮೇಷನ್ ಮಾಡ್ತೀವಿ ಅಂತ ಹೇಳಿದರು. ಇಲ್ಲಿ ನಗರಾಭಿವೃದ್ಧಿ ಖಾತೆ ಸಚಿವರಾದಂತಹ ಡಾಕ್ಟರ್ ಯತೀಂದ್ರ ಅವರು, ಎಲ್ಲ ಶಾಸಕರು, ಪೊಲೀಸ್ ಆಯುಕ್ತರು, ಎಲ್ಲ ಅಧಿಕಾರಿಗಳು ಕೂಡ ಇಲ್ಲೇ ಇದ್ದಾರೆ. ಅವ್ರು ತೀರ್ಮಾನ ಮಾಡ್ತಿದ್ದಾರೆ ಅಂತಿಮ ದರ್ಶನಕ್ಕೆ ಬೆಂಗಳೂರಿಗೆ ತೆಗೆದುಕೊಂಡು ಹೋಗಬೇಕು ಅಥವಾ ಮೈಸೂರಲ್ಲೇ ಇಡಬೇಕಾ ಅನ್ನೋದಲ್ಲಿ ತೀರ್ಮಾನ ಆಗ್ತಿದೆ.
ಬಹುಶಃ ಯತೀಂದ್ರ ಅವರು ಅದಕ್ಕೆ ಮಾಹಿತಿಯನ್ನು ಕೊಡಲಿಕ್ಕೆ ಸೂಕ್ತ ವ್ಯಕ್ತಿ ಅಂತ ನಾನು ಭಾವಿಸ್ತೀನಿ. ಬಟ್ ಮೈಸೂರಲ್ಲೇ ಕ್ರಿಮೇಷನ್ ಮಾಡ್ತೀವಿ ಅಂತ ಹೇಳಿ ಅವ್ರ ಅಂತ್ಯ ಸಂಸ್ಕಾರ ಇಲ್ಲೇ ಮಾಡ್ತೀವಿ ಅಂತ ಅವ್ರ ಮೊಮ್ಮಗಳು ಹೇಳಿದರು. ಚಲನಚಿತ್ರ ಹಿನ್ನೆಲೆ ಗಾಯಕಿ ತಾಯಿ ಎಸ್ ಜಾನಕಿಯವರು ನಿಧನರಾಗಿರ್ತಕ್ಕಂಥ ಸುದ್ದಿ ಕೇಳಿ ನಮಗೆಲ್ಲರೂ ಕೂಡ ದುಃಖವಾಗಿದೆ. ಇಡೀ ರಾಷ್ಟ್ರದಲ್ಲೇ ಅತ್ಯಂತ ಜನಪ್ರಿಯತೆ, ಎಲ್ಲರ ಪ್ರೀತಿ, ಅಭಿಮಾನ, ಗೌರವಕ್ಕೆ ಪಾತ್ರರಾಗಿದ್ದಾರೆ. ಸುಮಾರು 17 ಭಾಷೆಗಳಲ್ಲಿ ತೆಲುಗು, ಹಿಂದಿ, ಕನ್ನಡ, ಮರಾಠಿ, ಪಂಜಾಬಿ 17 ಭಾಷೆಗಳಲ್ಲಿ ಒಂದು 50,000 ಹಾಡುಗಳನ್ನು ಹಾಡಿರ್ತಕ್ಕಂಥ ಏಕೈಕ ನಾದಸ್ವರ ನಾಯಕಿ ಅವ್ರು ಯಾರು ಇದ್ದರೆ ಎಸ್ ಜಾನಕಿ ಅವರು. ಅವರಿಗೆ 4 ಬಾರಿ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಏಕೈಕ ಮಹಿಳೆ ಎಸ್ ಜಾನಕಿ ಅವರು. ಅವರಿಗೆ ಹಲವಾರು 28-30ಕ್ಕೂ ಹೆಚ್ಚು ಪ್ರಶಸ್ತಿಗಳು ಬೇರೆ ಬೇರೆ ರಾಜ್ಯದಿಂದ ಕೂಡ ಬಂದಿವೆ. ಆ ರೀತಿಯ ನಮ್ಮ ಭಾರತ ದೇಶದ ಒಬ್ಬ ಅತ್ಯುನ್ನತ ಚಲನಚಿತ್ರ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅವರು. ನಾವು ಯಾವತ್ತೂ ಕೂಡ ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಅವ್ರನ್ನ, ಎಸ್ ಜಾನಕಿ ಅವ್ರನ್ನ ನಾವು ಯಾರು ಕೂಡ ಮರೆಯುವಂತಿಲ್ಲ. ಅವರ ಆತ್ಮಕ್ಕೆ ಆ ದೇವರು ಶಾಂತಿಯನ್ನು ಕೊಡಬೇಕು, ನೆಮ್ಮದಿಯನ್ನು ಕೊಡಬೇಕು. ಎಲ್ಲ ಅವರ ಚಲನಚಿತ್ರ ನಟ ನಟಿಯರು, ಹಿನ್ನೆಲೆ ಗಾಯಕರು, ಹಿನ್ನೆಲೆ ಗಾಯಕಿಯರು ಅವರೆಲ್ಲರೂ ಕೂಡ ಇವರ ಅಭಿಮಾನಿಗಳು. ಅವರು ಕೂಡ ದುಃಖವನ್ನು ಸಂತೈಸ್ತಕ್ಕಂಥ ಶಕ್ತಿಯನ್ನು ಕೊಡಲಿ. ಅವರ ಕುಟುಂಬ ವರ್ಗದವರಿಗೂ ಕೂಡ ಆ ದುಃಖ ಸಹಿಸ್ತಕ್ಕಂಥ ಶಕ್ತಿಯನ್ನು ಕೊಡಲಿ. ಅವರ ಅಭಿಮಾನಿಗಳೆಲ್ಲರಿಗೂ ಕೂಡ ಆ ದುಃಖವನ್ನು ತಡಿತಕ್ಕಂಥ ಶಕ್ತಿಯನ್ನು ಆ ದೇವರು ಕರುಣಿಸಲಿ. ಅವರ ಆತ್ಮಕ್ಕೆ ಶಾಂತಿಯನ್ನು ದೇವರು ಕೊಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ.